ನಮಸ್ಕಾರ ರೀ ಫ್ರೆಂಡ್ಸ, ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ವ್ಲಾಗ್ಸ. ಮಗಳನ್ನ ಅಂಗನವಾಡಿ ಕಳ್ಸಕ್ಕೆ ಹೋಗಿದ್ನಿ. ಅಲ್ಲೇ ಹೋದ್ಗಳ ಅವ್ರ ಟೀಚರ ಈ ಥರ ಹಾಲಿನಿಂದ ಪೇಡೆ ಮಾಡಿದ್ರು, ಎಲ್ಲ ಹುಡುಗರು ಕೊಡತ್ತಿದ್ರು. ಅದನ್ನು ಒಮ್ಮೆ ತೋರಿಸ್ತಾನಂದಾರ ಅವ್ರ ಹೆಂಗೆ ಮಾಡೋದು ಅಂತೇಳಿ. ನಾನು ಅಂದ್ರೆ ಹಾಲಿನ ಪೌಡ್ರ್ ಕೊಟ್ಟಿರ್ತಾರಲ್ಲ ಮಕ್ಕಳಿಗೆ, ಅದನ್ನು ನಾವು ಮಾಡ್ಕೊತಿರ್ಬೋದು. ಮತ್ತು ಆದಷ್ಟು ಸಾಯಂಕಾಲ ಟೈಮಿಗೆ ಇಲ್ಲೇ ವಾಕಿಂಗ್ ಅಂತ ಹೋಗಿದ್ದು, ಮಳೆ ಕಡಿಮೆ ಐತೆ ಅಂತೇಳಿ. ಇಲ್ಲಿ ಇಷ್ಟು ಹುಳುಗಳು ಬಂದಾವ ನೋಡ್ರಿ. ಹುಳುಗಳು ನೋಡಿ ಮೈ ಎಲ್ಲ ಜೂಮ್ ಅನ್ನಕತ್ತೀವಿ. ಇವು ನಾನು ಜಿರ್ಲಿ ಮಾಡಿದ್ದೆ. ಅವ್ರು ಹೇಳಿದ್ರು, ಆಂಟಿ ಬಾಜುಕಂಟಿ ಇವಾಗ ಕಡಿಯೋದಿಲ್ಲ, ಜಿರ್ಲೆಲ್ಲ ಬಟ್ಟೆ ಬೆನ್ನಿಸ್ಗೆ ಅಂತ ಹೇಳಿರು. ಇಷ್ಟು ಹುಳುಗಳು ಇಷ್ಟು ಗುಂಪಿ ಐತ್ರಿ. ಒಂದೊಂದು ದೊಡ್ಡ ಆದ್ರೆ ಈ ರೀತಿ ಒಳಗೆ ಅಕ್ಕ ನೋಡ್ರಿ ಹೆಂಗೆ ಸುತ್ಕೋತಾವ. ಇಷ್ಟು ದೊಡ್ಡ ದೊಡ್ಡ ಹುಳುಗಳಾಗಿದ್ದಾವೆ. ಆದಷ್ಟು ಈಗ ಚೋಳುದು ಹೊರಗೆ ಬರ್ತಿರ್ತಾವಂದ್ರೆ ಅಂದ್ರೆ ಕಲ್ಲದು ಇದ್ದಲ್ಲಿ ಹೊರಗೆ ಆದಷ್ಟು ಈಗ ತಂಪಿಗೆ ಹೊರಗೆ ಬರ್ತಾವೆ ಹಾವು ಚೋಳ ಅಂತೇಳಿ ಅನ್ನತ್ತಿದ್ರು. ಆದಷ್ಟು ಹೊಲಗಳಿಗೆ ಹೋಗೋರು ಕೇರ್ಫುಲ್ಲಾಗಿರ್ರಿ. ನಂತರ ಇಲ್ಲೇ ಇದ್ರಿಗೆ ಆಂಟಿ ನಾವು ವಾಕಿಂಗ್ ಹೋಗ್ಕೊಂತೇನಿಲ್ಲ, ಅವ್ರ ಮನೆಯೊಳಗೆ ಅವರ ಮಾಮಾರ್ದಂದು ಪುಣ್ಯತಿಥಿ ಅಂತಾರಲ್ರಿ, ಹಂಗಿತ್ತು. ಅದನ್ನು ಮುಗಿಸ್ಕೊಂಬಂದೆ ಮತ್ತೇನು ಮಾಡಿದೆ ಅಂದ್ರೆ, ಇವತ್ತು ನಮ್ಮ ಬೈಲಹೊಂಗಲೊಳಗೆ ಏನಂತಂದ್ರೆ ಡಿಸ್ಕೌಂಟ್ ಚಾಲೂ ಆಗೈತೆ ರೀ. UP ಡಮ್ಮನಿಗೆ ಒಳಗೆ ಸ್ಟಾರ್ಟ್ ಆಗೈತಿ. 1 ತಿಂಗಳು ಇರ್ತೈತಂತ. ಆಗಸ್ಟ್ ಪೂರ್ತಿ ಎಂಡ್ ಮಟ್ಟ ಇರ್ತೈತಿ. ಆದಷ್ಟು ಯಾರು ಬಟ್ಟೆ ಖರೀದಿ ಮಾಡೋರು ಹೋಗಿ ತೊಗೋಬೋದು. ಮತ್ತು ಬಟ್ಟೆಗಳು ಎಲ್ಲ ಅಂದ್ರೆ ಎಲ್ಲ ಕ್ವಾಲಿಟಿನೂ ಅದಾವೆ. ನಿಮ್ಗೆ ರೇಷ್ಮೆವು, ಕಾಟನ್, ಸಿಲ್ಕ ಎಲ್ಲ ಅದಾವೆ. ಬಟ್ ನನಗೆ ಬಟ್ಟೆ ನಾ ಒಂದು ಸಾಡಿ ತೊಗೊಂಡ್ರಿ. ಆದರೆ ಇನ್ನೊಂದು ಏನು ವಿಶೇಷ ಅಂದ್ರೆ, ಎಲ್ಲ ಸಾಡಿಗಳು ಹೆಂಗೆ ತಗ್ದು ಹೋಗಿದ್ಬಿಟ್ಟಾರು. ನೀವು ಯಾವ್ದು ನೀವು ಚೂಸ್ ಮಾಡ್ದಿರಲ್ಲ ಅದನ್ನ ತೊಗೊಂಡು, ಮತ್ತು ಡಿಸ್ಕೌಂಟ್ ಐತಂದ್ರೆ ನೀವು ರೇಟ್ ಕೊಟ್ಟು ತೊಗೊಂಡಿರ್ತೀರಿ, ಅಮೌಂಟ್ ಕೊಟ್ಟು. ಇಲ್ಲಿ ನೋಡ್ರಿ, ನಾನು ಸಾಡಿ ಬಿಡ್ರಿ ನೀವು, ಬರೀ ನನ್ನ ಮಗಳು ಕೈದು ಆತ್ರಿ. ಯಾಕಂದ್ರೆ ಈಗ ಅಂಗಡಿ ಮುಂದೆ ಹೋಗಿ ನಿಂದ್ರೋದು, ಅಲ್ಲಿ ಹೋಗಿ ನಿಂದ್ರೋದು, ಇದನ್ನು ಮಾಡತ್ತೀವಿ. ನಾನು ಒಂದು ಸಾಡಿ ತೊಗೊಂಡ್ರಿ, ನಾಳೆ ಲಾಗ್ನ್ಯಾಗ ತೋರಿಸ್ತೇನೆ ನಿಮಗೆ. ಇನ್ನೊಂದು ಏನಂದ್ರೆ, ನೀವು ಬಟ್ಟೆ ತೊಗೊಂಡ್ರೆ ಅದನ್ನು ಬಿಚ್ಚಿ ಎಲ್ಲ ನೋಡಿ ತೊಗೊಂಬರ್ರಿ. ಇಲ್ಲೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಥರ ಎಲ್ಲ ನಿಮ್ಗೆ ರೆಡಿಮೇಡ್ ಮೂರ್ತಿ ಕುಂದ್ರಿಸೋ ಹಂಗೆ ಸೆಟ್ ಅದಾವೆ. ಯಾರು ತೊಗೋತಾನಂದ್ರೆ ಹೋಗಿ ತೊಗೋಬೋದು. ನೋಡ್ರಿಲೇ ನನ್ನ ಮಗಳು ಬರೀ ಯಾಕಿನ ಕಾಯ್ದು ಆದತ್ತ, ಅದ ಕೆಲಸ ಆತ್ರಿ ನನಗೆ ಅರ್ಧ. ಆನಂತರ ಸಣ್ಣ ಮಕ್ಕಳು ಬಟ್ಟೆ ಹಿಡಿದು